ದೋಸೆ ತಿನ್ಸೋಣ ಈಗ ಎಲ್ಲ ಒಂದೇ ದೇವಿ ಸ್ವರೂಪಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ತಿಂಗಳುಗಳೇ ಆಯಿತು ಅನಿಸುತ್ತೆ ನಾನು ಗ್ಯಾಪ್ ಮಾಡಿದ್ದೆ. ನನಗೆ ಹೆಣ್ಮಗು ಆಗಿದೆ. ಅವಳಿಗೆ ಈಗ 6 ತಿಂಗಳು. ಅವಳಿಗೆ ಮೊದಲನೇ ಸಾರಿ ಊಟ ಮಾಡಿಸೋದಕ್ಕಿಂತ ಮುಂಚೆ ಅನ್ನಪ್ರಾಶನ ಮಾಡೋಣ ಅಂತ ಅಂದ್ಕೊಂಡ್ವಿ. ನನ್ನ ಮಗಳು ಅಳ್ತಾ ಇದ್ದಾಳೆ. ಅದೇ ನನ್ನ ಮಗಳಿಗೆ ಅನ್ನಪ್ರಾಶನ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ಅರ್ಚಕರು 9 ಗಂಟೆಗೆ ಬರೋಕ್ಕೆ ಹೇಳಿದರೆ ಇನ್ನೇನು ಹೊರಡ್ತಾ ಇದ್ದೀವಿ. ಯಾವ ರೀತಿ ಪೂಜೆ ಮಾಡ್ತಾರೆ, ಹೇಗೆಲ್ಲ ಇರುತ್ತೆ ಅಂತ ನಾನು ತೋರಿಸ್ತೀನಿ, ಬನ್ನಿ. ನನ್ನ ಮಗಳು ಆದ್ಯಾ 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 ನನ್ನ ಬಂಗಾರಿನ ವೆಲ್ಕಮ್ ಮಾಡಕ್ಕೆ ಯಾರು ಬಂದಿದ್ದಾರೆ ನೋಡ್ರಿ. ಸರಿ 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 ಸರಿ. ಅದೇ ಅರ್ಚಕರು 9 ಗಂಟೆ ಬರೋಕ್ಕೆ ಹೇಳಿದರು. ನಮ್ಮ ಸ್ವಲ್ಪ ಲೇಟಾಗಿಬಿಟ್ಟಿತ್ತು. ಬೆಳಗ್ಗೆ ರೆಡಿಯಾಗಿ ಎಲ್ಲ ಮಾಡ್ಕೊಂಡು ಹೋಗೋಷ್ಟರಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಹಸ್ಬೆಂಡು ಮಾತಾಡ್ತಾ ಹೋಗ್ತಾ ಇದ್ವಿ. ನನ್ನ ಮಗಳಿಗಂತೂ ತುಂಬ ಖುಷಿ ಹೊರಗಡೆ ಬಂದರೆ. ಬೆಳಕು ನೋಡೋದು, ಗಾಡಿಗಳನ್ನು ನೋಡೋದು, ಆ ಸೌಂಡ್ ಕೇಳಿಸ್ಕೊಳ್ಳೋದು. ಸುಮ್ಮನೆ ಕೂತಿರ್ತಾಳೆ, ಏನು ಗಲಾಟೆನೇ ಮಾಡಲ್ಲ, ನಗ್ತಾ ಇರ್ತಾಳೆ. ಎಷ್ಟೊತ್ತಾದರೂ ಸುಮ್ಮನೆ ಇರ್ತಾಳೆ. 2-3 ಅವರ್ ಗಂಟ ಸುಮ್ಮನೆ ಇರ್ತಾಳೆ, ಏನು ಗಲಾಟೆನೇ ಮಾಡಲ್ಲ, ಅಳೋದು ಇಲ್ಲ, ನಗ್ತಾ ಇರ್ತಾಳೆ. ಅಲ್ಲಿ ಇಲ್ಲಿ ಜನರನ್ನು ನೋಡ್ತಾ ಇರ್ತಾಳೆ. ಅದೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇರುತ್ತೆ ನನಗೆ. ಪಾಪುಗೆ ನನ್ನ ಮಗಳಿಗೆ 5 ತಿಂಗಳು ಕಂಪ್ಲೀಟ್ ಆಗಿ ಒಂದು 3-4 ಡೇಸ್ ಅಷ್ಟೇ ಆಗಿರೋದು. ಈ ಅನ್ನಪ್ರಾಶನ ಯಾಕೆ ಮಾಡಿಸ್ತಾರೆ ಅಂದರೆ ಮಗುಗೆ ಹೆಲ್ತ್ ಚೆನ್ನಾಗಿರಲಿ, ಜೀರ್ಣಕ್ರಿಯೆ ಚೆನ್ನಾಗಾಗಲಿ, ಆರೋಗ್ಯವಾಗಿರಲಿ ಅಂತ ಮಾಡಿಸ್ತಾರೆ. ನಾವು ಕೂಡ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಈ ದೇವಸ್ಥಾನ ನಮಗೆ ಹತ್ರ ಇರೋದ್ರಿಂದ ಬೇಗ ಹೋಗಿ ಬರ್ಬೋದು, ಏನು ಗಲಾಟೆ ಮಾಡಲ್ಲ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಎಲ್ಲ ಕಡೆನೂ ದೇವಿ ಒಂದೇ ಮಾಡಿಸೋಣ ಅಂತ ನಮ್ಮ ಅತ್ತೆ ಇಲ್ಲೇ ಹತ್ರ ಹೋಗಿ ಬರ್ಬೋದು ಅಂತ ಹೇಳಿದ್ರು. ಹಾಗಾಗಿ ನಾವು ನಮ್ಮ ಏರಿಯಾ ಹತ್ರನೇ ಹೊರಡ್ತಾ ಇದ್ದೀವಿ. ಇನ್ನೇನು ಬಂದೇ ಬಿಡ್ತು. ಯಾರು ಎತ್ಕೊಂಡ್ರು ಸುಮ್ಮನೆ ಇರ್ತಾಳೆ. ಈಗ ಸದ್ಯಕ್ಕಂತೂ ಏನೂ ಗಲಾಟೆ ಮಾಡ್ತಿಲ್ಲ, ಆರಾಮಾಗಿದ್ದಾಳೆ, ಆರೋಗ್ಯವಾಗಿ ಕೂಡ ಇದ್ದಾಳೆ, ನಗ್ತಿರ್ತಾಳೆ. ಪೂಜಾರಿ ಅವರು ಆಟ ಆಡಿಸಿದ್ರು, ಎಲ್ಲ ಪೂಜೆ ಮಾಡಿದ್ಮೇಲೆ ಆಟ ಆಡಿಸಿದ್ರು. ಮತ್ತು ಅಲ್ಲಿ ಬಂದಿರೋರು ಅಜ್ಜಿ ಅವರೆಲ್ಲ ಇದ್ದರು, ಅವರು ಕೂಡ ಆಟ ಆಡಿಸ್ತಾಯಿದ್ರು. ಅವ್ರ ಜೊತೆನೂ ತುಂಬ ಚೆನ್ನಾಗಿ ನಕ್ಕೊಂಡೇ ಇದ್ಲು. ಈ ಅನ್ನಪ್ರಾಶನದಲ್ಲಿ ಇನ್ನೊಂದು ಮಾಡ್ತಾರಂತೆ. ಎಲ್ಲ ಪದಾರ್ಥಗಳನ್ನು ಇಟ್ಬಿಟ್ಟು ಪಾಪು ಯಾವುದು ಫಸ್ಟ್ ಮುಟ್ತಾಳೋ ಅದರಲ್ಲಿ ಅವಳು ಯಶಸ್ಸು ಕಾಣ್ತಾಳೆ, ಅದನ್ನೇ ಅವಳು ಇಷ್ಟಪಡ್ತಾಳೆ ಜಾಸ್ತಿ ಅಂತ ಹೇಳಿದ್ರು. ನಮ್ಮ ಪಾಪುಗೆ ಇವಾಗ 5 ತಿಂಗಳು ಕಂಪ್ಲೀಟ್ ಆಗಿರೋದ್ರಿಂದ ಅವಳು ಕೂತ್ಕೊಳ್ಳಲ್ಲ ಅಂತ ಹೇಳಿದ್ದಕ್ಕೆ ಅವಳು ಕೂತ್ಕೋತಾಳಲ್ಲ, ಆವಾಗಲೂ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಆವಾಗ ಅದನ್ನು ಮಾಡಿದ್ರಾಯ್ತು ಅಂದ್ಕೊಂಡು ಇವಾಗ ಪೂಜೆ ಮಾಡಿಸುತ್ತಾ ಇದ್ದೀವಿ. ಫೋನ್ ಕೊಡೋಣ ಕೈಗೆ ಹಿಡ್ಕೊಳ್ಳೋಣ ಫೋನ್. ನಂದು ತೆಗಿ ಎಲ್ಲ ಸೇರಿಸಿ ಸರ್. ದೇವಿಗೆ ರೈಟ್ ಸೈಡ್ ಮನಸ್ಸು ರೈಟ್ ಕೈ
ಆ ತಾಯಿ ಮುಂದೆ ಕೆಳಗಡೆ ಹಾಕಿದಾಗ ಅವಳಿಗೆ ಒಂದು ಸ್ವಲ್ಪನೂ ಭಯ ಇಲ್ಲ, ಆರಾಮಾಗಿ ಆಟ ಆಡ್ಕೊಂಡೇ ಇದ್ಲು. ಅದು ನೋಡಿ ಅವರು ಪೂಜಾರಿಯವರು ನಗ್ತಾ ಮಾತಾಡಿಸ್ತಾ ಇದ್ರು. ಅಮ್ಮ ತಂದಿರ್ತಾರೆ. ಕೆಳಗಡೆ ಸಾಕು, ಜಾಸ್ತಿ ತಿನ್ನಿಸ್ಬೇಡಿ. ಆ ಸ್ಪೂನಲ್ಲಿ ನೀನು ಹಂಗೆ ಇಡು. ನೆಕ್ಕಿದ್ದವು ನಾವೆಲ್ಲ ತಿನ್ಕೋಕಿಗಳೆಲ್ಲ ಚೆನ್ನಾಗಿ ತಿಂತಾಳೆ. ಅವಳು ಕೂಡ ಹಂಗೆ ಅದರಲ್ಲೇ ತಿನ್ಸೋ. ಬಿಡು 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 ಬಿಡು, ಅದ್ರಲ್ಲಿ ಹಂಗೆ ಸುಮ್ಮನೆ ತಿನ್ಸು. ಅಷ್ಟು ತಿನ್ಸ್ಬೇಡಮ್ಮ, ಬಿಡು ಬೇಡ. ಅದು ಬರೀ ಸ್ಪೂನ್ ಇದು ಮಾಡು ಅಷ್ಟೇ, ಅಷ್ಟೇ ಬಿಡು. ಸುಮ್ಮನೆ ಶಾಸ್ತ್ರ ಆಗಲ್ಲ. ಇಲ್ಲ ಕೊಟ್ಟು ನೋಡಿ, ಸಾಕು ಬಿಡು. ಇಷ್ಟು ಗಟ್ಟಿ ಮಾಡಬಾರ್ದು ನೀವು. ಅದು ಗಟ್ಟಿ ಆಗ್ಬಿಟ್ಟೈತೆ ಅವಾಗ ಮಾಡಿದಾಗ. ಇಲ್ಲ ಇಷ್ಟಿದ್ರೆ ಏನಾಗಲ್ಲ. ಏನಾಗಲ್ಲ, ಅದು ಇನ್ನೂ ಗಟ್ಟಿ ಆಗ್ಬಿಡುತ್ತೆ. ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ. ಚಿರೋಟಿ ರವೆ ಇದು ಸಕ್ಕರೆನ ಬೆಲ್ಲ ಹಾಕಿದೆ. ಒಳ್ಳೆ ಬೆಲ್ಲ ಶುರು ಮಾಡಿಲ್ಲ ಇವಾಗ ತಿನ್ನಲಿಕ್ಕೆ. ತಿಂತಾಳೆ. ಬರೀ ಕೈ ತಿಂತಲ್ಲ ಬೆರಳು. ಓನಮ್ಮ ಏನು ತಿನ್ಸಿದ್ರು? ನಾವಿಬ್ರು ಆಯ್ತು, ಇನ್ನೊಬ್ರು ಆಯ್ತು, ಇನ್ನೊಬ್ರು ಹಾಕಿದ್ರೆ ನಾನು ಆಯ್ತಾ. ಸುಮ್ಮನೆ ಇಟ್ಕೊಳ್ಳ, ಬಾಯಿ ಹತ್ರ ತೆಗಿತಾಳೆ. ಅವಳು ಆಟ ಆಡ್ಕೊಂಡು ಆರಾಮಾಗಿದ್ಲು. ಎಲ್ಲೋ ಆಚೆ ಬಂದ್ಬಿಟ್ಟಿದ್ದೀನಲ್ಲ ಅಂತ ಅಂದ್ಕೊಂಡು. ದೇವಸ್ಥಾನ ತುಂಬ ಪ್ರಶಾಂತವಾಗಿತ್ತು, ಜನಗಳು ಕಡಿಮೆ ಇದ್ದರು. ಹಾಗಾಗಿ ನಾವು ಪೂಜೆ ಮುಗಿಸ್ಕೊಂಡು ಬೇಗ ಹೊರಗಡೆ ಬಂದ್ವಿ. ಇರು ಇಲ್ಲಿ ಕುತ್ಕೋಣ, ಕಟ್ಟಿದ್ರೆ ಕುತ್ಕೊಳ್ಳೋಣ ನಡೀರಿ. ನಗ್ತಾಳೆ. ಅವರೇ ಹೇಳಿದ್ರು ಆಶೀರ್ವಾದ ಮಾಡಿದ್ಲು ಅಮ್ಮ ಅಂತ. ಆಶೀರ್ವಾದ ಮಾಡಿದ್ಲು ಅಮ್ಮ ಅಂತ. ಹೂ ಬಿತ್ತಲ್ಲ ಬಲ್ಗಡೆಯಿಂದ. ಇಲ್ಲಿ 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 ಅದ್ಯಾ ಅದೇ ಅಮ್ಮ, ಅದೇ ಅದೇ ಇನ್ನ ಓಹೋ ಇಲ್ಲೇ ನಾವು ಫೋಟೋ ತೆಕ್ಕೊಳ್ಳೋದನ್ನು ನೋಡಿ ಅಲ್ಲಿ ಪಕ್ಕದಲ್ಲಿದ್ದವರು ನಾನು ಫೋಟೋ ತೆಗ್ತೀನಿ ಕೊಡಿ ಅಂತ ಹೇಳಿ ನಮಗೆ ಫೋಟೋ ತಗೊಟ್ರು. ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಈ ಕಡೆ ಮೇಲೆ ಕಡೆ ಜಿಮ್ ಇದೆಯಾ? ಹೋಗ್ತಾರೆ ಎಲ್ಲ ಒಂದೇ. ಹಾಗೆ ನಾವು ಮಾತಾಡ್ಕೊಂಡು ಮನೆ ಕಡೆ ಹೊರಟ್ವಿ.
ಏಯ್ ಯಾರದ ಯಾರದ ಅದೇವನ್ರಿ ಅದೇನ್ರಿ ಅದೇಮನ್ರಿ ಇವ್ರು ಯಾರು ಇವ್ರು ಅದೇಮ್ಮ ಅದೇ ಕಳ್ಳಿ ಗಾಡಿ ಓಡಿಸ್ತಾರೆ ಇವರು ಬುರ್ರ ಚಟ್ನಿ ಐತಲ್ಲ ಇನ್ನೇನು ದೋಸೆನ ತಿನ್ಸ್ಬಿಡೋಣ ಹೇಳು ಗುಡ್ಡ ಹೆಂಗೋ ಅದಾ? ಆಯ್ತಲ್ಲ ಗುಂಡ ಇಂದೇನು ಇಲ್ಲೇ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.